ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಸ್ಪೆಷಲ್ ಆರೋಗ್ಯಕರವಾದ ಕಷಾಯ ಟೀ ಕಾಫಿ ಬದಲಿಗೆ ಇದನ್ನು ಉಪಯೋಗಿಸಿ ದಿನನಿತ್ಯ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಅಂತಲೇ ಹೇಳ್ಬೋದು. ಇದು ನಮಗೆ ಯೋಗ ಮಾಡಬೇಕಾದ್ರೆ ನಮಗೆ ಯೋಗ ಸರ್ ಹೇಳ್ಕೊಡೋದಂಥ ರೆಸಿಪಿ. ತುಂಬ ಈಸಿಯಾದ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಬನ್ನಿ, ಏನೇನು ಬೇಕು ಇಂಗ್ರೀಡಿಯೆಂಟ್ಸು, ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋಂಥದ್ದು. ಒಂದು 100 ಗ್ರಾಮಷ್ಟು ಕೊತ್ತಂಬರಿ ಬೀಜ, ಕಾರಿಯಂಡರ್ ಸೀಡ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ತಗೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನ್ಗೆ ಅದನ್ನು ಹಾಕೋಣ. ನಂತರ 100 ಗ್ರಾಮ್ ಕೊತ್ತಂಬರಿ ಬೀಜಕ್ಕೆ 50 ಗ್ರಾಮಷ್ಟು ಜೀರಿಗೆಯನ್ನು ತಗೊಳ್ಳೋಣ. ನೀವು ಬೌಲ್ ಅಳತೆಗೂ ತೊಗೋಬೋದು, ಗ್ರಾಮ್ ಅಳತೆಗೂ ತೊಗೋಬೋದು. ಮತ್ತು 25 ಗ್ರಾಮಷ್ಟು ಮೆಣಸು ಕಾಳುಗಳನ್ನ ತಗೊಳ್ಳೋಣ. 1 ಬೌಲು ಕೊತ್ತಂಬರಿ ಬೀಜ ತಗೊಂಡ್ರೆ ಅರ್ಧ ಬೌಲು ಜೀರಿಗೆ, 1/4 ಬೌಲಷ್ಟು ಮೆಣಸನ್ನು ತಗೊಳ್ಳಿ. ಇದು ಬೌಲ್ ಅಳತೆಗೆ ಹೇಳಿದ್ದು. ನಿಮ್ಮ ಗ್ರಾಮ್ ಲೆಕ್ಕದಲ್ಲಾದರೆ ಈ ಥರ ತಗೊಳ್ಳಿ. ಇದನ್ನು ಒಂದು ಸ್ಟವ್ಗಿಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಿಧಾನ ಹುರಿಯಲ್ಲಿ ಇದನ್ನು ಗಮ್ ಅನ್ನುವ ರೀತಿಯಲ್ಲಿ ಹುರ್ಕೊಂಬಿಡೋಣ, ಫ್ರೈ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ದಿನನಿತ್ಯ ಎದ್ದು ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋ ಬದಲು ಈ ಥರ ಕಷಾಯನ ಮಾಡ್ಕೊಂಡು ಕುಡಿ. ಕಷಾಯ ಯಾವ ರೀತಿ ಮಾಡೋದು ಅಂತ ಅದನ್ನು ಹೇಳ್ಕೊಡ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋಸನ್ನು ಪೂರ್ತಿ ನೋಡಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಹುರಿದ್ರೆ ಮೇಲೆ ಸೀದೋಗುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ, ನಿಮ್ಮ ಕಷಾಯ ಟೇಸ್ಟ್ ಚೆನ್ನಾಗಿರಲ್ಲ. ಅದರಿಂದ ಒಂದು 5 ನಿಮಿಷ ಈ ಥರ ಚಟಪಟ ಸಿಡಿಯೋ ತನಕ ಹುರ್ಕೊಂಬಿಡೋಣ. ಹುರಿದ ನಂತರ ಇದು ನೋಡಿ, ಈ ಥರ ಹುರ್ಕೊಂಡು ಇದನ್ನು ಆರೋದಕ್ಕೆ ಬಿಡೋಣ. ಒಂದು ತಟ್ಟೆಗೆ ಹಾಕಿ, ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಆರೋದಕ್ಕೆ ಒಂದು ಸೈಡ್ ಇಡೋಣ. ಆರಿದ ನಂತರನೇ ಇದನ್ನು ಮಿಕ್ಸಿಲಿ ತುಂಬ ನುಣ್ಣಗೆ ಬೇಡ, ತುಂಬ ತರತರಿ ಆಗಬೇಡ, ಒಂದು ಮೀಡಿಯಮ್ ಅಳತೆಗೆ ಪುಡಿ ಮಾಡ್ಕೊಂಬಿಡೋಣ. ಒಂದು ಮಿಕ್ಸಿ ಈಗ ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇದರಲ್ಲೆಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಟೀ ಕಾಫಿ ಕುಡಿಯೋದನ್ನು ಅವಾಯ್ಡ್ ಮಾಡ್ತೀವಿ. ಅದರಲ್ಲಿ ಸಕ್ಕರೆ, ಹಾಲನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡ್ತೀವಿ. ಕ್ಯಾಲೋರೀಸ್ ಕಡಿಮೆ ಆಗುತ್ತೆ. ಫ್ಯಾಟ್ ಅಂಶಗಳು ನಮ್ಮ ದೇಹಕ್ಕೆ ಸೇರಲ್ಲ. ನೋಡಿ, ಈ ಥರ ಪುಡಿ ಮಾಡ್ಕೊಂಡು ನಂತರ ಇದನ್ನು ಸ್ವಲ್ಪ ಆರಿದ ನಂತರನೇ ಒಂದು ಏರ್ ಟೈಟ್ ಕಂಟೈನರ್, ಅದು ಗ್ಲಾಸ್ ಗಾಜಿನ ಬಾಟಲಿಗೆ ಹಾಕಿ ಇಡೋದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ನೀವು ಪ್ಲಾಸ್ಟಿಕ್ ಬಾಟಲಲ್ಲೆಲ್ಲ ಹಾಕಿಡಬೇಡಿ, ಓಕೆನಾ. ಸ್ಟೀಲ್ ಅಥವಾ ಇಲ್ಲ ಗಾಜಿನ ಪಾತ್ರೆಗೆ ಹಾಕಿ ಇಡೋಣ. ನೋಡಿ, ನಾನು ಈ ಥರ ಗಾಜಿಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇದನ್ನು ನಾನು ಒಂದು 15 ದಿನ 20 ದಿನ ಆಗೋಷ್ಟು ಮಾಡಿ ಇಟ್ಕೊಂಡಿರ್ತೀನಿ. ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಬೋದು, ಅಂದರೆ ಟೇಸ್ಟ್ ಹಾಳಾಗಬಾರ್ದು ಅಂತ ಸ್ವಲ್ಪನೇ ಮಾಡ್ಕೊತೀನಿ. ಇದನ್ನು ಯಾವ ರೀತಿ ಕಷಾಯ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಬನ್ನಿ, ಈಗ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಟಿದ್ದೀನಿ. ಕ್ಯಾಪ್ ಹಾಕಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಳಿ. ಇದು ನಮ್ಮ ಯೋಗ ಗುರುಗಳು ಹೇಳ್ಕೊಟ್ಟದಂಥ ಕಷಾಯ. ಇದು ನಾವು ಆಗಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀವಿ, ದಿನನಿತ್ಯ ಕುಡಿತೀವಿ. ನಂತರ ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡಿ. ಆ ಪ್ಯಾನಿಗೆ 1 ಲೋಟ ನೀರು ಅಳತೆಯಲ್ಲಿ ಹೇಳ್ಕೊಡ್ತೀನಿ ನಿಮಗೆ. 1 ಲೋಟ ನೀರು ಅಳತೆಗೆ 1 ಸ್ಪೂನು ಕಷಾಯದ ಪೌಡ್ರ್ ಹಾಕಬೇಕು. ನೀವು ಯಾವ ಲೋಟದಲ್ಲಿ ಅಳತೆ ತಗೊಂಡಿರ್ತೀರ ನೀರು, ಅದು ಮೇಯ್ನ್ ಇಂಪಾರ್ಟೆಂಟು. ಈಗ ನೀವು ನೀರು ಕುಡಿಯೋ ಲೋಟದಲ್ಲಾದರೆ 1 ಲೋಟಕ್ಕೆ 1 ಸ್ಪೂನಷ್ಟು ಕಷಾಯ ಪೌಡ್ರ್ ಹಾಕಬೇಕಾಗುತ್ತೆ. ನಾನು ಅರ್ಧ ಲೋಟ ನೀರು ಹಾಕಿರೋದ್ರಿಂದ ಅರ್ಧ ಕಷಾಯ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಡೋಣ. ನೋಡಿ, ಇದೇ ಪೌಡರ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಅದಕ್ಕೆ ನಿಮಗೆ ಸ್ವೀಟ್ ಹಾಗೇನೂ ಕುಡಿಬೋದು. ನಿಮಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ಇದಕ್ಕೆ ಸಾವಯವ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ಹಾಕ್ಕೊಂಡು ಕುಡೀರಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ಗೊತ್ತಿರುತ್ತೆ, ಸಂಬಾರ, ಜೀರಿಗೆ, ಮೆಣಸು ಇವೆಲ್ಲ ಯಾವುದರ ಆಗರ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಾವು ತಿಳಿಸೋ ಅವಶ್ಯಕತೆ ಇರಲ್ಲ, ಬಟ್ ತುಂಬಾ ಒಳ್ಳೆಯದು. ಅದು ಖಾಲಿ ಹೊಟ್ಟೆಗೆ ಕುಡಿದ್ರಂತೂ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಇದು ಆರೋಗ್ಯವನ್ನು ಸುಧಾರಿಸುತ್ತೆ. ಟೀ ಕಾಫಿ ಬದಲಿಗೆ ದಿನಕ್ಕೂ ಒಂದ್ಸಲ ಈ ಥರ ಕಷಾಯ ಮಾಡ್ಕೊಂಡು ಕುಡೀರಿ. ನಿಮಗೆ ಹಾಗೆ ಕುಡಿಯೋಕ್ಕಾಗಲಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಿಂಡಿ ಕುಡಿಯಿರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ತುಂಬ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.